ಜಾಗನ ಹೆಂಗಪ್ಪ ಚೂಸ್ ಮಾಡಬೇಕು, ಒಂದು ಭೂಮಿ ಋಣ ಇದ್ರೆ ಅದು ನಮ್ಮನ್ನಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಏನೇನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೋಬೇಕು, ಯಾವುದಾದ್ರೂ ಕೇಸ್ ಇತ್ತಾ, ಒಂದೊಂದು ಸೈಟು ಮಿನಿಮಮ್ 4-5 ಜನಕ್ಕೆ ಏಜೆಂಟ್ಗಳು ಮಾರ್ಬಿಟ್ಟಿರ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕುಮಾರ್, ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಸಾಯೋದ್ರೊಳಗಡೆ ಒಂದಲ್ಲ ಒಂದ್ ಕಡೆ ಅವನು ಒಂದು ಗೋಲ್ನ ಅಥವಾ ಒಂದು ಆಸೆನ, ಕನಸನ್ನ ರೀಚ್ ಮಾಡ್ಕೋಬೇಕು ಅಂದ್ರೆ ಓಡ್ತಾನೆ ಇರಬೇಕು. ಆ ಕನಸೇನು? ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಸಾಯೋದ್ರೊಳಗಡೆ ಒಂದು ಕನಸು ಮುಟ್ಟಬೇಕು ಅಂದ್ರೆ ಆ ಕನಸಾಗಿರತ್ತೆ ಅವನು ಸಾಯೋದ್ರೊಳಗಡೆ ಅವನದೇ ಆದಂತ ಒಂದು ಸ್ವಂತ ಮನೇನ ಕಟ್ಟಿ, ಸ್ವಂತ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಜನ ಬಂದವಾಗ ಜನರು ತಿಳಿಸೋದು ಓಕೆ ಯು ಡಿಡ್ ಇಟ್ ಸಮಥಿಂಗ್. ಅಥವಾ ಸಾಯೋದ್ರೊಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದೇನಪ್ಪಾ ಅಂದ್ರೆ ಅವನು ಅವನದೇ ಆದಂತ ಒಂದು ಸ್ವಂತ ಮನೆ ಕಟ್ಟದವಾಗ ಏನೋ ಒಂದು ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ವಿ, ಇಷ್ಟೆಲ್ಲ ಮಾಡಿದ್ವಿ, ನಾವು ಇವತ್ತು ಸ್ಯಾಟಿಸ್ಫೈಡ್ ಆಗಿ ಒಂದು ಗೋಲ್ನ ರೀಚ್ ಆದ್ವಿ ಅನ್ನೋ ಒಂದು ಥಾಟ್ ಬರುತ್ತೆ. ಬಟ್ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೋಗ್ಬೇಕಾದ್ರೆ ಲೈಫಲ್ಲಿ ಎಷ್ಟು ಅಡೆತಡೆಗಳಿದಾವೆ ಅಂತ ಇವತ್ತು ಡಿಸ್ಕಷನ್ ಮಾಡೋಣ. ಯಾವ ಒಬ್ಬ ಮನುಷ್ಯಂಗೆ ಒಂದು ಡ್ರೀಮ್ ಅಥವಾ ಒಂದು ಕನಸು 7 ವರ್ಷದಿಂದ ಕಾಡ್ತಾ ಇರತ್ತೋ ಅದು ನಿಜವಾದ ಡ್ರೀಮ್ ಅಥವಾ ನಿಜವಾದ ಕನಸಾಗಿರತ್ತಂತೆ. ಸೊ ಇವತ್ತು ನೀವೆಲ್ಲರೂ ಜನರಲ್ ಆಗಿ ಮಾತಾಡುವಾಗ ಒಂದು ಮನೆ ಕಟ್ಟೋದು ಅಂತಂದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಅಂದ್ರೆ ಇಟ್ಸ್ ಅ ಸ್ಮಾಲ್ ಫ್ಯಾಕ್ಟರ್ ಅಲ್ಲ. ನಾನು ಏನೋ ಒಂದು ಅನ್ಕೊಂಡ್ಬಿಟ್ಟೆ, ಯಾವುದೋ ಒಂದು ಶಾಪಿಗೆ ಹೋಗ್ಬಿಟ್ಟೆ, ಏನೋ ಒಂದು ತಗೊಂಡ್ಬಿಟ್ಟೆ, ಆ ಥರ ಮನೆ ಮಾಡೋಕ್ಕಾಗಲ್ಲ, ಮನೆ ಕಟ್ಟಕ್ಕೂ ಆಗಲ್ಲ, ಮನೆ ತಗೊಳಕ್ಕೂ ಆಗಲ್ಲ. ಸೊ ಅವರ ಲೈಫಲ್ಲಿ ಅವರ ಹಾರ್ಡ್ ಅಂಡ್ ಅರ್ನ್ ಮನಿನ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಒಂದೊಂದು ರೂಪಾಯಿನ ಕೂಡ್ಸಿಟ್ಟು ಎಷ್ಟೋ ಖುಷಿಗಳನ್ನ ತ್ಯಾಗ ಮಾಡಿ, ಎಷ್ಟೋ ಚಿಕ್ಕ ಪುಟ್ಟ ಆಸೆಗಳನ್ನ ತ್ಯಾಗ ಮಾಡಿ ಒಂದೊಂದು ರೂಪಾಯಿನೂ ಕೂಡಿಸಿಟ್ಟು ಒಂದು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾರೆ. ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಡಿಫಿಕಲ್ಟೋ ಅಷ್ಟೇ ಸಾಧ್ಯ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಯಾರು ಮನೆನೇ ಕಟ್ಟಿಲ್ಲ ಅನ್ನೋಕ್ಕೂ ಆಗಲ್ಲ. ಸೊ ಆ ಕನಸನ್ನ ನನಸು ಮಾಡ್ಕೋಬೇಕು ಅಂತ ನಾವು ಯಾವುದೇ ಒಂದು ಸಾಧನೆಯ ರೀತಿಯಲ್ಲಿ ಹೊರಟವಾಗ ಕೆಲವೊಂದಿಷ್ಟು ಕ್ರಮಗಳು ಅಥವಾ ಕೆಲವೊಂದಿಷ್ಟು ನಮ್ಮ ಲೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅಂತ ಹೇಳ್ತೀವಿ. ಸೊ ಈಗ ಜನರಲ್ ಆಗಿ ಒಂದು ಮನೆ ಕಟ್ಟಬೇಕು, ಮನೆ ಅಂದ್ರೇನು? ಫಸ್ಟ್ ಆಫ್ ಆಲ್ ಅಂದ್ರೆ ಮನಸ್ಸು, ನೇ ಅಂದ್ರೆ ನೆಮ್ಮದಿ. ಸೊ ಎಲ್ಲಿ ನಮಗೆ ಮನಸ್ಸಿನ ನೆಮ್ಮದಿ ಸಿಗತ್ತೋ, ಯಾವುದು ನಮ್ಮ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೋ ಅದಕ್ಕೆ ನಾವು ಮನೆ ಅಂತ ಕರಿತೀವಿ. ಆ ಮನೆ ಕಟ್ಟಕ್ಕೆ ನಾವು ಹೋಗ್ತಿದೀವಿ ಅಂತ ಒಂದು ಸನ್ನದ್ಧರಾಗಿ ನಿಂತ್ಕೊಂಡ ತಕ್ಷಣನೇ ಫಸ್ಟ್ ಕ್ರೈಟೀರಿಯಾ ಬರೋದು ಜಾಗ ಇದೆನಾ ಅಂತ ಬರುತ್ತೆ. ಸೊ ಜಾಗ ಇದೆ. ಸೊ ಜಾಗನ ಹೆಂಗಪ್ಪ ಚೂಸ್ ಮಾಡಬೇಕು? ಜಾಗನ ಚೂಸ್ ಮಾಡಬೇಕು ಅಥವಾ ಜಾಗನ ನಾವು ತಗೋಬೇಕು ಅಂತ ಹೋದವಾಗ ಪ್ರತಿಯೊಬ್ಬರಿಗೂ ಲೇಔಟ್ ಅಲ್ಲಿ ಜಾಗ ಸಿಗುತ್ತೆ, BDAದವ್ರು ಜಾಗ ಕೊಡ್ತಾರೆ, BBMP ಅವ್ರ ಜಾಗ ಕೊಡ್ತಾರೆ, ಯಾವುದೋ ಇಂಡಿವಿಜುವಲ್ ಲೇಔಟ್ ಅವ್ರು ಕೊಡ್ತಾರೆ, ಇಂಡಿವಿಜುವಲ್ ಓನರ್ ಕೊಡ್ತಾರೆ. ಇಲ್ಲಪ್ಪ ನಾವು ಬೆಂಗಳೂರು ರೂರಲ್ ಏರಿಯಾದಲ್ಲಿ ಬರ್ತೀವಿ, ಎಕ್ಸಾಂಪಲ್ ನೆಲಮಂಗಲ, ಹೊಸಕೋಟೆ, ಆ ತರ. ಸೊ ರೂರಲ್ ಡೆವಲಪ್ಮೆಂಟ್ ಅಲ್ಲೂ ಸೈಟ್ ಬರುತ್ತೆ. ಸೊ ಈ ಎಲ್ಲ ಸೈಟ್ಗಳನ್ನ ಕೆಲವೊಂದಿಷ್ಟು ರೇಟು ಪರ್ ಸ್ಕ್ವೇರ್ ಫೀಟು ಅಂತ ಫಿಕ್ಸ್ ಮಾಡಿರ್ತಾರೆ. ಫಸ್ಟ್ ನಾವು ಜಾಗ ತಗೋಬೇಕು ಅಂದ್ರೆ ಏನ್ ಪ್ಲಾನ್ ಮಾಡ್ಬೇಕು? ಫಸ್ಟ್ ಹೋಗಿ ಯಾವುದೇ ಪ್ರಾಪರ್ಟಿನ ನೋಡ್ತಿದೀವಿ ಅಂತಂದವಾಗ ಸುಮ್ನೆ ಅವ್ರು ಅದನ್ನ ತೋರಿಸಿದ್ರು, ಇವ್ರು ಇದನ್ನ ತೋರಿಸಿದ್ರು ಅನ್ನೋದ್ಕಿಂತ ಖುದ್ದಾಗಿ ನೀವುಗಳೇ ಒಂದು ಪ್ರಾಪರ್ಟಿ ಹತ್ರ ಹೋಗಿ ಮುಂದೆ ನಿಂತ್ಕೊಂಡು ಆ ಜಾಗದ ಒಂದು ವೈಬ್ ಅಂತ ಇರುತ್ತೆ. ಅಂದ್ರೆ ಅಲ್ಲಿಗೆ ಹೋದವಾಗ ನಿಮ್ ಮನ್ಸು ಹೇಳತ್ತೆ ಓಕೆ ದಿಸ್ ಈಸ್ ಯುವರ್ ರಿಯಲ್ ಪ್ರಾಪರ್ಟಿ, ನೀವ್ ಇಲ್ಲಿ ಬಂದು ವಾಸ ಮಾಡಿದ್ರೆ ನಿನ್ಗೇನೋ ನಿನ್ ಕನಸು ರೀಚ್ ಆಗತ್ತೆ ಅಂತ ಪ್ರತಿಯೊಬ್ಬರಿಗೂ ಅದೊಂದು ಆಸೆ ಕನಸು ಬರುತ್ತೆ. ಯಾಕಂದ್ರೆ ಹಿರಿಯರು ಸುಮ್ನೆ ಹೇಳಿಲ್ಲ, ಒಂದು ಭೂಮಿ ಋಣ ಇದ್ರೆ ಅದು ನಮ್ಮನ್ನಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಫಸ್ಟ್ ನೀವು ಆ ಜಾಗಕ್ಕೆ ಹೋದವಾಗ ಆ ಜಾಗದಲ್ಲಿ ಇರುವಂತ ಆಂಬಿಯನ್ಸ್, ಈಗ ಕೆಲವೊಂದಿಷ್ಟು ಇನ್ಫ್ಲೂಯೆನ್ಸ್ ಇರ್ತಾರೆ, ಇಷ್ಟು ಕಿಲೋಮೀಟರ್ಗೆ ಇಷ್ಟು ಮೆಟ್ರೋ, ಈ ಕಿಲೋಮೀಟರ್ಗೆ ಈ ಸ್ಕೂಲು, ಇಷ್ಟು ಕಿಲೋಮೀಟರ್ಗೆ ಇದು ಅಂತಂದ್ರೆ ದುಡ್ಡಿದ್ರೆ ಎಲ್ಲಾನು ಸಿಗತ್ತೆ ಅನ್ನೋದಿರಲ್ಲ. ದುಡ್ಡಿನ ಜೊತೆಗೆ ಆ ಭೂಮಿಯ ಋಣಭಾರ ಕೂಡ ಇರ್ಬೇಕಾಗತ್ತೆ. ಸೊ ಅಲ್ಲಿಗೆ ಹೋದವಾಗ ಫಸ್ಟ್ ವೈಬ್ ಮ್ಯಾಚ್ ಆಗತ್ತಾ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಎಂಟೈರ್ ಫ್ಯಾಮಿಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಹೋಗಿ ಅದನ್ನ ತೋರಿಸಿ. ಸೊ ತೋರಿಸಿದ್ಮೇಲೆ ಜಾಗ ಏನೋ ಇಷ್ಟ ಆಯ್ತು. ಇಷ್ಟ ಆದ ತಕ್ಷಣನೇ ಮೊಟ್ಟ ಮೊದಲಿಗೆ ಸುಮ್ನೆ ಎಲ್ರೂ ಹೇಳಿದ ಮಾತನ್ನ 200% ಸುತಾರಾಮ್ ಯಾರು ನಂಬಕ್ ಹೋಗ್ಬಿಡಿ. ಯಾವುದೇ ಲ್ಯಾಂಡ್ ಡೆವಲಪರ್ ಇರ್ಲಿ ಅಥವಾ ಯಾರದೇ ರೀಸೇಲ್ ಮಾಡ್ತಾ ಇರ್ಲಿ, ಅವರ ಎಲ್ಲಾ ಪ್ರತಿಯೊಂದು ಡಾಕ್ಯುಮೆಂಟ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಏನೇನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೋಬೇಕು? ಫಸ್ಟ್ ಸೇಲ್ ಡೀಡ್ ಅಂದ್ರೆ ಅವರು ಏನು ಹಳೆ ಓನರ್ ಇರ್ತಾರೆ ಅವರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು ಅಂದ್ರೆ ಅವ್ರ ಹತ್ರ ಒಂದು ಶುದ್ಧ ಕ್ರಯ ಪತ್ರ ಅಂತ ಇರುತ್ತೆ.
ಅವರು ಯಾರ ಹತ್ರ ಪರ್ಚೇಸ್ ಮಾಡಿರ್ತಾರೆ ಅದ್ರದ್ದು ಒಂದು ಮದರ್ ಡೀಡ್ ಅಂತ ಇರುತ್ತೆ. ಸೊ ಸೇಲ್ ಡೀಡು ಮದರ್ ಡೀಡು ಎರಡನ್ನೂ ಕಲೆಕ್ಟ್ ಮಾಡಿಕೊಂಡು ಇಸಿ ಅಂತ ಇರುತ್ತೆ. ಇಸಿ ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಅಂದ್ರೆ ವಂಶವೃಕ್ಷ ಅಂತ ಕರಿತೀವಿ. ಸೊ ಆ ವಂಶವೃಕ್ಷ ಏನಾಗುತ್ತೆ, ನಮಗೆ 60ರಿಂದ 70-80 ವರ್ಷದವರೆಗೂ ಆ ಪ್ರಾಪರ್ಟಿ ಯಾರ್ಯಾರ ಹೆಸರಲ್ಲಿ ಚೇಂಜ್ ಆಗ್ತಾ ಬಂದಿದೆ ಅನ್ನೋ ಒಂದು ಲಿಸ್ಟ್ ಸಿಗತ್ತೆ. ಸೊ ಆ ಇಸಿನ ಕಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಲೇಟೆಸ್ಟ್ ಟ್ಯಾಕ್ಸ್ ರಿಸಿಪ್ಟ್ ಅವ್ರು ವರ್ಷ ಕಂದಾಯ ಇಲಾಖೆಗೆ ಪ್ರಾಪರ್ ಆಗಿ ಕಟ್ಟಿದಾರ ಅನ್ನೋದನ್ನ ಪ್ರಾಪರ್ ಆಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಕ್ಕೆ ಅದನ್ನು ಡಾಕ್ಯುಮೆಂಟ್ ಇಸ್ಕೊಳ್ಳಿ. ಆಮೇಲೆ ಇವಾಗ ಎಲ್ರಿಗೂ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ, ಈ ಖಾತಾ ನನ್ನ ಖಾತಾ ನನ್ನ ಸ್ವತ್ತು ಅಂತ ಹೇಳಿ ಆ ಖಾತಾ ಸರ್ಟಿಫಿಕೇಟ್ ನ ಮರೆಯದೆ ನೀವು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೇಲ್ ಡೀಡು, ಮದರ್ ಡೀಡು, ಇಸಿ, ಟ್ಯಾಕ್ಸ್ ರಿಸಿಪ್ಟು, ಖಾತಾ ಇನ್ಕ್ಲೂಡಿಂಗ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಬ್ಬ ಒಳ್ಳೆಯ ಲಾಯರ್ ಹತ್ರ, ಸೊ ಲೀಗಲ್ ಅಡ್ವೈಸರ್ ಹತ್ರ ಎಲ್ಲಾ ಡಾಕ್ಯುಮೆಂಟ್ ನ ಕೊಟ್ಟು ನಾವು ಈ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ದಯಮಾಡಿ ನಮಗೆ ಇದರ ಲೀಗಲ್ ಒಪಿನಿಯನ್, ಪ್ರಾಪರ್ ಆಗಿರೋ ಲೀಗಲ್ ಒಪಿನಿಯನ್ ನ ಕೊಡಿ ಅಂತ ಹೇಳಿ ನೀವು ಕೇಳಲೇಬೇಕು. ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಲೀಗಲ್ ಅಡ್ವೈಸರ್ಗಳು ಅದಕ್ಕೆ ಸಂಬಂಧಿಸಿದ ಪಟ್ಟ ಹಾಗೆ ಯಾವ್ದಾದ್ರು ಕೇಸ್ ಇತ್ತಾ, ಅದಕ್ಕೆ ಅವ್ರೇನಾದ್ರು ಬೇರೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ರಾ, ಅಥವಾ ಬೇರೆ ಯಾರಿಗೋ ಮಾತುಕತೆ ಮಾಡ್ಬಿಟ್ಟು ಅರ್ಧಂಬರ್ಧ ರಿಜಿಸ್ಟ್ರೇಷನ್ ಆಗಿದೆನಾ, ಸೊ ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು ಅವ್ರು ಮತ್ತೊಂದಿಷ್ಟು ಡಾಕ್ಯುಮೆಂಟ್ ಬೇಕು ಅಂತ ಲಿಸ್ಟ್ ಕೊಡೋ ಚಾನ್ಸಸ್ ಇರುತ್ತೆ. ಆ ಲಿಸ್ಟ್ ನ ಅಗೇನ್ ಮತ್ತೆ ನೀವು ಲ್ಯಾಂಡ್ ಲಾರ್ಡ್ ಹತ್ರ ಕೊಟ್ಟು ಆ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಕೊಂಡವಾಗ ನೀವು ಪ್ರಾಪರ್ಟಿನ ತಗೋಬೇಕು ಅಂತ ಹೋಗಿರ್ತೀರಾ, ಆ ಒಂದು ಸಂದರ್ಭದಲ್ಲಿ ಸಕ್ಸಸ್ ರೇಷಿಯೋ ಜಾಸ್ತಿ ಇರುತ್ತೆ. ಯಾಕಪ್ಪ ಈ ವಿಷಯ ಹೇಳ್ತಾ ಇದೀವಿ ಅಂತಂದ್ರೆ, ಬೆಂಗಳೂರಲ್ಲಿನೇ ನಾವು ಸುಮಾರು ನೋಡಿದೀವಿ, ನಮ್ಮ ಸ್ನೇಹಿತರುಗಳಿಗೆ ಖುದ್ದಾಗಿರೋ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ, ಒಂದೊಂದು ಸೈಟು ಮಿನಿಮಮ್ 4-5 ಜನಕ್ಕೆ ಏಜೆಂಟ್ಗಳು ಮಾರ್ಬಿಟ್ಟಿರ್ತಾರೆ. 2002ರಲ್ಲಿ ಪ್ರಾಪರ್ಟಿ ತಗೊಂಡು ಓನರು ಯಾವುದೋ ಒಂದು ಹೊರದೇಶಕ್ಕೆ ಹೋಗ್ಬಿಟ್ಟಿರ್ತಾರೆ. ಆ ಹೊರದೇಶಕ್ಕೆ ಹೋದವಾಗ ಅವ್ರು ಬಂದು ಇಲ್ಲಿ ಎವ್ರಿ ಡೇ ನೋಡ್ತಾ ಇರಲ್ಲ, ಆ ಕಾಗದ ಪತ್ರಗಳು ಹೆಂಗ್ ಸಿಕ್ಕಿರ್ತಾವೋ, ಏನಾಗಿರುತ್ತೋ ಕ್ಲಾರಿಟಿ ಇರಲ್ಲ. ಕೆಲವೊಂದಿಷ್ಟು ಏಜೆಂಟ್ಗಳು ಯಾವುದೋ ಒಂದು ಚಿಲ್ಲರೆ ಕಾಸಿನ ಒಂದು ಇದಕ್ಕೋಸ್ಕರ ಏನ್ ಮಾಡ್ಬಿಡ್ತಾರೆ, ಒಂದು ಸೈಟ್ ಅನ್ನ 4-5 ಜನಕ್ಕೆ ಸೇಲ್ ಮಾಡಿರುವಂತ ಸಂಭವ ಇರುತ್ತೆ. ಸೊ ಲೀಗಲ್ ಒಪಿನಿಯನ್, ಪ್ರಾಪರ್ ಆಗಿ ಲೀಗಲ್ ಒಪಿನಿಯನ್ ನ ನೀವು ತೆಗೆದುಕೊಂಡು ಆಮೇಲೆ ನೀವು, ಯಾಕಂದ್ರೆ ಈ ಒಂದು ಪ್ರಾಪರ್ಟಿನ ತಗೋಬೇಕು ಅಂತ ಬಂದವಾಗ ಎಲ್ರೂ 100% ಕೈಯಲ್ಲಿ ದುಡ್ಡು ಇಟ್ಕೊಂಡಿರಲ್ಲ. ಕೆಲವೊಂದಿಷ್ಟು ಜನ ಲೋನ್ಗೂ ಹೋಗ್ತಾ ಇರ್ತಾರೆ. ನಾವು ಮುಂದೆ ಮಾತಾಡ್ಬೇಕಾದ್ರೆ ಲೋನ್ ಯಾವ ತರ ತಗೊಳ್ಳೋಣ, ಅದಕ್ಕೆ ಏನೇನು ಕ್ರೈಟೀರಿಯಾ ಇರಬೇಕು, ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಫಸ್ಟ್ ಥಿಂಗ್, ನಾವು ಒಂದು ಪ್ರಾಪರ್ಟಿ ಅಥವಾ ಒಂದು ಪ್ಲಾಟ್ ನ ನಾವು ಪರ್ಚೇಸ್ ಮಾಡ್ತಿದೀವಿ ಅನ್ನೋದಾದ್ರೆ 200% ಲೀಗಲ್ ಒಪಿನಿಯನ್ ತಗೊಳ್ದೆ ನೀವು ಯಾವುದೇ ಕಾರಣಕ್ಕೂ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಇದಾಗಿತ್ತು ನಮ್ಮ ಮೊದಲನೇ ಸಂಚಿಕೆ ಅಂತ ಹೇಳೋಣ. ಇನ್ನ ಸುಮಾರು ವಿಷಯಗಳಿದೆ, ಇದನ್ನ ಮುಂದೆ ತಿಳ್ಕೊಳ್ಳೋಣ.